ಹಾಯ್ ಎಲ್ರಿಗೂ ನಮಸ್ಕಾರ ಗೈಸ್. ನಾವು ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೇಕಾದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಬೇಕು. ಆದರೆ ಬಟ್ ಇನ್ನೂ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಿಲ್ಲ, ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಪ್ರತಿಯೊಬ್ಬರು ಇನ್ನೊಂದು ಜಸ್ಟ್ ನಿಮ್ಮೊಂದು ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡಿ ತಕ್ಷಣ ಅಲ್ಲಿ ಅರ್ನ್ ಮೇಲೆ ಕ್ಲಿಕ್ ಮಾಡಿ ತಕ್ಷಣ ನಿಮಗೆ ಒಂದು ಹೊಸ ನ್ಯೂ ಫೀಚರ್ಸ್ ಶೋ ಆಗ್ತದೆ ನೋಡ್ಕೊಳ್ಳಿ. ಏನಪ್ಪ ಅಂದ್ರೆ ಎಲಿಜಿಬಿಲಿಟಿ ಅಂತ ಬಂದ್ಬಿಟ್ಟು ಅದರ ತೆಗೆದು ಶೋ ಆಗ್ತದೆ ನೋಡಿ. ಸೇವಿಂಗ್ ಅಂದ್ರೆ ನೋಡಿ, ಸೇವಿಂಗ್ ಡಾಟಾ ಈಸ್ ಆಪ್ ಫಾರ್ ಏಪ್ರಿಲ್ 2024 ಅಂತ ಈ ರೀತಿ ಒಂದು ಹೊಸ ನ್ಯೂ ಫೀಚರ್ಸ್ ಬಂದಿದೆ. ಇದು ಏನಪ್ಪಾ ಅಂದ್ರೆ ಇದರಿಂದ ತುಂಬಾ ಜನ ಯೂಟ್ಯೂಬರ್ಸ್ ಕೂಡ ಒಂದು ಭಯ ಪಟ್ಟಿದ್ದಾರೆ. ಆಕ್ಚುಲಿ ಇದು ಯಾರಿಗೆಲ್ಲ ಬಂದಿದೆ ಮೇನ್ ಇಂಪಾರ್ಟೆಂಟ್ ಇರ್ಬೇಕಾದ್ರೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಇನ್ನೂ ಮಾನಿಟೈಸೇಷನ್ ಆನ್ ಆಗಿಲ್ಲ ಅವರಿಗೆ ಮಾತ್ರ ಈ ಒಂದು ಫೀಚರ್ಸ್ ಆಡ್ ಆಗಿದೆ. ಇದರಿಂದ ತುಂಬಾ ಜನ ನ್ಯೂ ಯೂಟ್ಯೂಬರ್ಸ್ ತುಂಬಾ ಒಂದು ಭಯ ಪಟ್ಟಿದ್ದಾರೆ. ಏನಪ್ಪಾ ಇದು ವಾಯ್ಸ್ ಟೈಮ್ ಕೌಂಟ್ ಆಗುತ್ತೆ, ಇನ್ನು ಮುಂದೆ ಮಾನಿಟೈಸೇಷನ್ ಆನ್ ಆಗುತ್ತಾ, ಮಾನಿಟೈಸೇಷನ್ ಆನ್ ಆಗಲ್ಲ ಅಂತ ತುಂಬಾ ಜನ ಇದ್ದಾರೆ. ತುಂಬಾ ಜನ ಕೂಡ ಒಂದು ಡೌಟ್ ಇದ್ದಾರೆ, ತುಂಬಾ ಜನ ಕೂಡ ಭಯ ಪಟ್ಟಿದ್ದಾರೆ, ತುಂಬಾ ಜನ ಕೂಡ ಕಮೆಂಟ್ ಆಗ್ತಾ ಇದ್ದಾರೆ. ಇರೋಲ್ಲ ಜಸ್ಟ್ ನಾನು ಈ ಒಂದು ಹೇಳ್ತೀನಿ, ಪ್ರತಿಯೊಬ್ಬರು ಹೇಳ್ತೀನಿ, ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ ನಿಮಗೂ ಕೂಡ ಈ ರೀತಿ ಬಂದಿದ್ದೀರೋ ಅಂತ ಮೊದಲು ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಬಂದಿದ್ರೆ ಇದು ಯಾವ ಒಂದು ಕಾರಣಕ್ಕೋಸ್ಕರ ನಮಗೆ ಈ ರೀತಿ ತೋರಿಸ್ತಾ ಇದೆ, ಹೇಗೆ ಇನ್ನು ಮುಂದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತಾ, ಏನಿದು ಹೊಸ ಫೀಚರ್ಸ್, ಏನಿದು ಅಪ್ಡೇಟ್ ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಇವತ್ತು ಸ್ಟಾರ್ಟ್ ಮಾಡೋ ಮುಂಚೆ ಮೊದಲೇ ಎಲ್ಲರಿಗೂ ಹೇಳ್ಬಿಡ್ತೀನಿ, ಯಾರೆಲ್ಲ ಯೂಟ್ಯೂಬರ್ಸ್ ಇದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಇಂಪಾರ್ಟೆಂಟ್ ನೀವು ನೋಡಲ್ಬೇಕು. ಅದ್ರ ಜೊತೆಗೆ ಯಾರೆಲ್ಲ ಫ್ರೆಂಡ್ಸ್ ನಿಮ್ಮ ಒಂದು ಯೂಟ್ಯೂಬರ್ಸ್ ಇದಾರೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಯೂಟ್ಯೂಬರ್ ಇದಾರೆ ಅವ್ರಿಗೆ ಕೂಡ ಈ ಒಂದು ಶೇರ್ ಮಾಡಿ. ಅದ್ರ ಜೊತೆಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಇಂಪಾರ್ಟೆಂಟ್ ನೀವು ನೋಡಲೇಬೇಕು. ಯಾಕಪ್ಪ ಅಂದ್ರೆ ಯೂಟ್ಯೂಬ್ನಲ್ಲಿ ಒಂದು ಇಂಪಾರ್ಟೆಂಟ್ ಇದು ಏನು ಅಂತ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಇವತ್ತು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಾನು ಒಂದು ಯೂಟ್ಯೂಬ್ ಚಾನಲ್ ಯಾರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬಿಟ್ಟನ್ನು ಅಂದ್ರೆ ಆನ್ ಮಾಡೋದು ಮರಿಬೇಡಿ. ಅದ್ರ ಜೊತೆಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ಸದ್ಯದಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ ರೀಚ್ ಆಗುತ್ತೆ. ಬೇಗ ಕಂಪ್ಲೀಟ್ ಮಾಡೋದೇ ಇವತ್ತು ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲ ಬಂದ್ಬಿಟ್ಟು ಗೈಸ್, ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗ್ಬೇಕಾದ್ರೆ ಅದರದಂತ ಒಂದು ಪಾಲಿಸಿ ಇದೆ. ಏನಪ್ಪ ಪಾಲಿಸಿ ಅನ್ಬೇಕಾ, 1,000 ಸಬ್ಸ್ಕ್ರೈಬರ್ಸ್, 4,000 ಪಬ್ಲಿಕ್ ವಾಚರ್ಸ್. ಅದ್ರ ಜೊತೆಗೆ ಹೊಸದಾಗಿ ನೀವು ಅಪ್ಡೇಟ್ ಆಯ್ತು. ಏನಪ್ಪ ಅಪ್ಡೇಟ್ ಅಂದ್ರೆ ಜಸ್ಟ್ ನೋಡಲ್ಲ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ 500 ಸಬ್ಸ್ಕ್ರೈಬರ್ಸ್. ಅದ್ರ ಜೊತೆಗೆ ಅಂದ್ರೆ 3 days ಅಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಎಷ್ಟು ಅಂದ್ರೆ 3,000 ವಾಚ್ ಟೈಮ್ ಕಂಪ್ಲೀಟ್, ಮತ್ತೆ ಅದ್ರ ಜೊತೆಗೆ 3 ಮಿಲಿಯನ್ ವಾಚ್ ಅಂದ್ರೆ 3 ಮಿಲಿಯನ್ ವ್ಯೂಸ್ ಬಂದ್ರೆ ಶಾರ್ಟ್ ಮಾಡೋರಿಗೆ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಅದು ಮಾನಿಟೈಸೇಷನ್ ಯಾವ ರೀತಿ, ಆಪ್ ಮಾನಿಟೈಸೇಷನ್ ಅಂತ ಬಂದ್ಬಿಟ್ಟು. ಆಪ್ ಮಾನಿಟೈಸೇಷನ್ ಅಂದ್ರೆ ಯಾವ ರೀತಿ ಅಂದ್ರೆ ತುಂಬಾ ಸಿಂಪಲ್ ಆಗಿ ಆಪ್ ಮಾನಿಟೈಸೇಷನ್ ಅಂತ ಬಂದ್ಬಿಟ್ಟು ಇನ್ನು ಅಂದ್ರೆ ಆಪ್ ಮಾನಿಟೈಸೇಷನ್ ಆಗುತ್ತೆ. ಆದ್ರೆ ಬಟ್ ಅದೇ ಫುಲ್ ಮಾನಿಟೈಸೇಷನ್ ಆಗ್ಬೇಕಾದ್ರೆ ಏನಪ್ಪ, 1,000 ಸಬ್ಸ್ಕ್ರೈಬ್, 4,000 ಪಬ್ಲಿಕ್ ವಾಚರ್ಸ್. ಅದ್ರ ಜೊತೆಗೆ ಏನಾದ್ರು ಶಾರ್ಟ್ಸ್ ವಿಡಿಯೋ ಮಾಡ್ತಾರೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಅವಾಗ ನಿಮ್ಮ ಯೂಟ್ಯೂಬ್ ಚಾನಲ್ ಫುಲ್ ಮಾನಿಟೈಸೇಷನ್ ಆನ್ ಆಗುತ್ತೆ. ಇವಾಗ ಜಸ್ಟ್ ನಾನು ನಿಮಗೆ ಮೊದಲೇ ಮುಟ್ಟು ವೈಟ್ ಸ್ಟುಡಿಯೋ ಓಪನ್ ಮಾಡ್ತೀನಿ. ವೈಟ್ ಸ್ಟುಡಿಯೋ ಆರ್ಮ್ ಮೇಲೆ ನೀವು ವೈಟ್ ಸ್ಟುಡಿಯೋ ಓಪನ್ ಮಾಡ್ಕೊಂಡು ಆರ್ಮ್ ಮೇಲೆ ಕ್ಲಿಕ್ ಮಾಡಿ. ಆರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸ್ವೈಪ್ ಮಾಡಿದ ತಕ್ಷಣ ನಿಮಗೆ ತೋರಿಸೋದೈತೆ ಸೇವಿಂಗ್ ನೋಡಿ, ಸೇವಿಂಗ್ ಡಾಟಾ ಅಂದ್ರೆ ನೋಡಿ, ಸೇವಿಂಗ್ ಡೇಟಾ ಈಸ್ ಆಪ್ ಫಾರ್ ಏಪ್ರಿಲ್ 2024 ಅಂತ ಈ ರೀತಿ ಶೋ ಆಗ್ತಾ ಇದೆ. ಇದೇನಪ್ಪ, ಇದು ಯಾವ ಒಂದು ಕಾರಣಕ್ಕೋಸ್ಕರ ಶೋ ಆಗ್ತದೆ, ಏನು ಮೊದಲನೇ ಬಂದ್ಬಿಟ್ಟಿದ್ದೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಹೇಳ್ಬೇಕಾರೆ ಜಸ್ಟ್ ನೀವು ಇಲ್ಲಿ ಲರ್ನ್ ಮೇಲೆ ಕ್ಲಿಕ್ ಮಾಡಿ. ಲರ್ನ್ ಮೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ವೇ ಕೋಲ್ಡ್ ದಿಸ್ ಟೇಕ್ ಎ ವೀಕ್ ಟು ಅಪ್ಡೇಟ್ ಅಂತ ಬಂದ್ಬಿಟ್ಟು, ಮತ್ತೆ ಅದ್ರ ಜೊತೆ ನೋಡಿ ವೇ ಕೇರ್ಫುಲಿ ವ್ಯಾಲಿಡೇಟ್ ಈಚ್ ಚಾನೆಲ್ಸ್ ನೋಡಿ ಎಂಗೇಜ್ಮೆಂಟ್ ಮ್ಯಾಟರ್ಸ್ ಅಂದ್ರೆ ಬಿಫೋರ್ ದೇ ವೇರ್ ಡಿಸ್ಪ್ಲೇ ಅಂತ ಇದೆ. ಇಯರ್ ದಿಸ್ ಪ್ರೊಸೆಸ್ ಮೇ ಟೇಕ್ ಸೆಲೆವರ್ ಡೇಸ್ ಟು ಕಂಪ್ಲೀಟ್ ಅಂಡ್ ಮೇ ವೇರಿ ಫಾರ್ಮ್ಯಾಟ್ ಯು ಸ್ವಿಚ್ ಈಸ್ ಇನ್ ಯೂಟ್ಯೂಬ್ ಅನಾಲಿಟಿಕ್ಸ್ ಅಂತ ಬಂದ್ಬಿಟ್ಟು. ಇದೇನಪ್ಪ ತುಂಬಾ ಸಿಂಪಲ್. ಗೋ ಟೈಮ್ ಮೇಲೆ ಕ್ಲಿಕ್ ಮಾಡಿ, ಏನಿಲ್ಲ ನಾನು ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು ಯಾವ ರೀತಿ ಅಂದ್ರೆ ಹೇಳ್ಬೇಕಾದ್ರೆ ತುಂಬಾ ಭಯಪಡೋ ಅವಶ್ಯಕತೆ ಇಲ್ಲ. ಎಲ್ಲ ನೀವು ಯೂಟ್ಯೂಬರ್ಸ್ ಹೇಳ್ತೀನಿ, ಇದು ಭಯಪಡುವಂತ ಅವಶ್ಯಕತೆ ಇದರಲ್ಲಿ ಏನಿಲ್ಲ. ಇದು ಏನಪ್ಪ ಹೇಳ್ಬೇಕಾದ್ರೆ ಈಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ವಾಚ್ ಟೈಮ್ ಅಂದ್ರೆ ಸಬ್ಸ್ಕ್ರೈಬರ್ಸ್ ವಾಚ್ ಟೈಮ್ ಇದೇನಿದೆಲ್ಲ ಪ್ರತಿದಿನ ಬರ್ತಾ ಇದಾರೆ. ಆದ್ರೆ ಬಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಬರ್ತದೋ ಕೌಂಟ್ ಆಗೋದು 3 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಅಪ್ಡೇಟ್ ಆಗ್ತದೆ. 2 daysಗೆ 3 daysಗೆ ಅಪ್ಡೇಟ್ ಆಗ್ತಾ ಇತ್ತು. ಅಂದ್ರೆ ಅಪ್ಡೇಟ್ ಮಾಡ್ತಾ ಇದ್ರು. ಸಡನ್ ಆಗಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಒಂದೇ ದಿನಕ್ಕೆ ತೋರಿಸ್ತಾ ಇರಲ್ಲ. ಮತ್ತೆ ಒಂದೇ ದಿನದಲ್ಲಿ 4,000 ವಾಚ್ ಅವರ್ಸ್ ಬಂದ್ಕೊಳ್ಳೋದು ತೋರಿಸ್ತಾ ಇರಲ್ಲ. ಅದೇನು 2 ದಿನ ಬಿಟ್ಟ ನಂತರ ಅಪ್ಡೇಟ್ ಆಗಿ ಇಲ್ಲಿ ತೋರಿಸ್ತಿತ್ತು ನಮಗೆ ಇಷ್ಟು ವಾಚ್ ಟೈಮ್ ಆಗಿದೆ, ಇಷ್ಟು ಆಗಿದೆ ಅಂತ. ಆದ್ರೆ ಬಟ್ ಈಗ ಸಡನ್ ಆಗಿ ಏನ್ ಮಾಡಿದ್ರೆ ಇದೊಂದು ಅಪ್ಡೇಟ್. ಏನಪ್ಪ ಅಪ್ಡೇಟ್ ಅನ್ನೋದು ತುಂಬಾ ಸಿಂಪಲ್, ಏನೂ ಇಲ್ಲ. ಜಸ್ಟ್ ಇನ್ನು ಮುಂದೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನಾದ್ರು 1,000 ಸಬ್ಸ್ಕ್ರೈಬರ್ ದಿನಕ್ಕೆ ಎಷ್ಟು ಬರುತ್ತೆ, ಒಂದು 5 ಸಬ್ಸ್ಕ್ರೈಬರ್ ಅಂದ್ರೆ ಈ 5 ಸಬ್ಸ್ಕ್ರೈಬರ್ಸ್ ಮತ್ತೆ 1,000 ವಾಚ್ ಟೈಮ್ ಅವರ್ಸ್ ಬಂದ್ರು ಕೂಡ ಅದು ಏನ್ ಮಾಡ್ತಾರೆ ಅಂದ್ರೆ ಅದು 1 ವೀಕ್ ನಂತರ ಅಪ್ಡೇಟ್ ಆಗುತ್ತೆ. 1 ವೀಕಿಗೆ ಒಮ್ಮೆ ಅಪ್ಡೇಟ್ ಆಗುತ್ತೆ, 1 ವಾರಕ್ಕೆ ಒಮ್ಮೆ ಅಪ್ಡೇಟ್. ಆಕ್ಚುಲಿ ಬರೋದು ಡ್ಯಾಶ್ ಬೋರ್ಡ್ ಈಗ ನನಗೆ ಎಷ್ಟು 34 ವ್ಯೂಸ್ ಬಂದಿದೆ, ಎಷ್ಟು 8 ಪಾಯಿಂಟ್ ಇದು ಬಂದಿದೆ, ಮತ್ತೆ 1,000 ಸಬ್ಸ್ಕ್ರೈಬರ್ಸ್ ಆಗಿದೆ. ಈಗ ಮತ್ತೆ ನನಗೊಂದು 200 ಸಬ್ಸ್ಕ್ರೈಬರ್ಸ್ ಬಂತು. ಆದ್ರೆ ಬಟ್ ಅದು ಈಗ ಕೌಂಟ್ ಆಗಲ್ಲ. ಯಾವಾಗ ಕೌಂಟ್ ಆಗುತ್ತೆ, 1 ವೀಕ್ ಅಂದ್ರೆ 1 ವೀಕ್ ನಂತರ ಕೌಂಟ್ ಆಗುತ್ತೆ ಅಂತ ಹೇಳಿದ್ರು. ತುಂಬಾ ಸಿಂಪಲ್ ಇದರಲ್ಲಿ ಎಕ್ಸಾಂಪಲ್ ಅಂದ್ಬಿಟ್ಟು ಈಗ ಮೊದಲಿಗೆ ಯಾವ ರೀತಿ ಆಗ್ತಿತ್ತಂದ್ರೆ 2 daysಗೆ 2 ದಿನಕ್ಕೆ ಒಮ್ಮೆ ಅಪ್ಡೇಟ್ ಆಗ್ತದೆ. ಆದ್ರೆ ಬಿಟ್ಟು ಇನ್ನು ಮುಂದೆ ಯಾವ ರೀತಿ ಅಂದ್ರೆ 1 ವಾರಕ್ಕೆ
ಅಂದ್ರೆ ಒಂದು ವೀಕಿಗೆ ಈ ರೀತಿ ನಾವು ಅಪ್ಡೇಟ್ ಮಾಡ್ತೀವಿ. ಒಂದು ವೀಕಿಗೆ ಒಮ್ಮೆ ಅಪ್ಡೇಟ್ ಮಾಡ್ತೀವಿ, 1 ವೀಕ್ ಇಲ್ಲ ಅಂದ್ರೆ 4 ಡೇಸ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಈಗ ನೋಡ್ಕೊಳ್ಳಿ, ನಂದು ಇಲ್ಲಿ ಶೇವಿಂಗ್ ಡಾಟಾ ಈಸ್ 4 ಏಪ್ರಿಲ್ 2024 ಅಂತ ತೋರಿಸಿದೆ. ಇದೇನಪ್ಪ ಅಂದ್ರೆ 1 ವೀಕ್ ಅಂದ್ರೆ ನನಗೆ ಈಗ ತೋರಿಸ್ತಾ ಎಲ್ಲಿಂದ್ರೆ ಏಪ್ರಿಲ್ 4ನೇ ತಾರೀಕು ಮಾತ್ರ ತೋರಿಸ್ತದೆ, ಈಗಿನ ತೋರಿಸ್ತಾ ಇಲ್ಲ. ಈಗಿಂದ ಎಷ್ಟಂದ್ರೆ ಇನ್ನೂ 6 ದಿನದ ತೋರಿಸ್ತಾ ಇಲ್ಲ. ಇವತ್ತಿಗೆ 6 ದಿನದ ಇನ್ನೊಂದು ಅನಾಲಿಟಿಕ್ಸ್ ಅಪ್ಡೇಟ್ ಆಗಿಲ್ಲ. ಅದೇನಂದ್ರೆ ಅಪ್ಡೇಟ್ ಆಗುತ್ತೆ, ತೋರಿಸುತ್ತೆ. ಇದು 1 ವೀಕಿಗೆ ಒಮ್ಮೆ ಅಪ್ಡೇಟ್ ಆಗುತ್ತೆ. ಏನು ಭಯಪಡೋ ಅವಶ್ಯಕತೆ ಇಲ್ಲ. ಸಬ್ಸ್ಕ್ರೈಬರ್ಸ್ ಬಂದಿಲ್ಲ, ವ್ಯೂಸ್ ಬಂದಿಲ್ಲ, ಇಷ್ಟು ವ್ಯೂಸ್ ಬಂದಿಲ್ಲ, ಅದ್ರ ಬಟ್ ಇಲ್ಲಿ ಸರಿಯಾಗಿ ತೋರಿಸ್ತಾ ಇಲ್ಲ, ಇಷ್ಟು ವಾಚ್ ಟೈಮ್ ಸರಿಯಾಗಿ ತೋರಿಸ್ತಾ ಇಲ್ಲ ಅಂತ ಏನು ಭಯಪಡೋ ಅವಶ್ಯಕತೆ ಇಲ್ಲ. 1 ವಾರಕ್ಕೊಮ್ಮೆ ಅಪ್ಡೇಟ್ ಆಗುತ್ತೆ. ಇದೇ ನೋಡಿ ಅಪ್ಡೇಟ್, ತುಂಬಾ ಸಿಂಪಲ್. ಇದೇನದಲ್ಲ ಎಲಿಜಿಬಿಲಿಟಿ ಇದೇನು ಇಲ್ಲ ಇದರಲ್ಲಿ, ಹೊಸ ನ್ಯೂ ರೂಲ್ಸ್ ಏನಿಲ್ಲ. ಜಸ್ಟ್ ಏನಂದ್ರೆ 1 ವಾರಕ್ಕೊಮ್ಮೆ ಶೋ ಆಗುತ್ತೆ, ತೋರಿಸ್ತಾರೆ ಅಂತ ಹೇಳಿದರೆ. ಇದು ನೋಡಿ ಅಪ್ಡೇಟ್. ಜಸ್ಟ್ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡಿದ್ರೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಪ್ಪ 2 ಡೇಸ್ಗೆ 3 ಡೇಸ್ಗೆ ಅಪ್ಡೇಟ್ ಆಗ್ತಾ ಇತ್ತು. ಇನ್ನು ಮುಂದೆ ಅಂದ್ರೆ ಅಪ್ಡೇಟ್ ಆಗ್ತಾ ಇತ್ತು ಹಿಂದ್ಗಡೆ, ಅದ್ರ ಬಟ್ ಇನ್ನು ಮುಂದೆ 1 ವೀಕಿಗೆ ಒಳಗಡೆನೆ 5 ಡೇಸ್ಗೆ, ಒಂದು 4ನೇ ದಿನಕ್ಕೂ 5 ದಿನಕ್ಕೂ ಈ ರೀತಿ ಅಪ್ಡೇಟ್ ಆಗುತ್ತೆ ಅಂತ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ. ತುಂಬಾ ಜನ ಭಯಪಟ್ಟಿದ್ದಾರೆ ಕೂಡ, ಭಯಪಡೋ ಅವಶ್ಯಕತೆ ಇಲ್ಲ. ಅದೇನೂ ಅಲ್ಲ, ಜಸ್ಟ್ ಒಂದು ಅಪ್ಡೇಟ್ ಅಂತ ನೀವು ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಿ ಮಾನಿಟೇಷನ್ ಆಗುತ್ತೆ, ಆಟೋಮೆಟಿಕ್ ನೀವು ಕೂಡ ಅರ್ನ್ ಮಾಡ್ತಾ ಇರುತ್ತೆ. ಪ್ರತಿಭಾ ಜೈ ಮಾತ್ರ ಮತ್ತೆ ಸಿಗ್ತೀನಿ. ಬಾಯ್.